ಇಮ್ಯಾಜಿನ್ ಮಾಡ್ಕೊಳ್ಳಿ, ಮನೇಲಿ ಆರಾಮಾಗಿ ಕೂತ್ಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಗಳನ್ನ ನೋಡ್ಬೇಕಾದ್ರೆ ಒಂದು ಪೋಸ್ಟ್ ಬರುತ್ತೆ, ಗ್ಯಾರಂಟಿಡ್ 50% ರಿಟರ್ನ್, ರಿಸ್ಕ್ ಫ್ರೀ ರಿಟರ್ನ್, ಮನೆಯಲ್ಲೇ ಕೂತ್ಕೊಂಡು ಲಕ್ಷ ಲಕ್ಷ ಸಂಪಾದಿಸಿ, ಜಾಯಿನ್ ಮೈ VIP ಗ್ರೂಪ್ ಟು ಗೆಟ್ ಮಲ್ಟಿ ಬ್ಯಾಗರ್ ಸ್ಟಾಕ್. ಈ ತರದ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಮನೆಯಲ್ಲೇ ಕೂತ್ಕೊಂಡಿದ್ದೀನಿ, ಆರಾಮಾಗೇ ಇದ್ದೀನಿ, ಯಾವುದೋ ಒಂದು ಗ್ರೂಪ್ ನ ಜಾಯಿನ್ ಆಗೋದ್ರ ಮೂಲಕ ಮನೆಯಿಂದಲೇ ಹಣವನ್ನ ಗಳಿಸಬಹುದು ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ ಈ ಒಂದು ಮಿಸ್ಟೇಕ್ ನೀವು ಲಕ್ಷ ಲಕ್ಷ ಕಳೆದುಕೊಳ್ಳೋ ತರ ಮಾಡುತ್ತೆ. ಶಾಕಿಂಗ್ ರಿಯಾಲಿಟಿ. ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ರೀಸೆಂಟ್ಲಿ 1 ಲಕ್ಷಕ್ಕಿಂತಲೂ ಅಧಿಕ ಮಿಸ್ಲೀಡಿಂಗ್ ಮತ್ತು ಸ್ಕ್ಯಾಮ್ ರಿಲೇಟೆಡ್ ಪೋಸ್ಟ್ ಗಳನ್ನ ಫ್ಲಾಗ್ ಮಾಡಿದೆ. ಸ್ಕ್ಯಾಮ್ ಮಾಡುವವರ ವಿರುದ್ಧ ಸೆಬಿ ವರ್ಸಸ್ ಸ್ಕ್ಯಾಮ್ ಅನ್ನುವ ಕ್ಯಾಂಪೇನ್ ಅನ್ನ ನಡೆಸ್ತಾ ಇದೆ. ಸೆಬಿ ಹೊಸ ಟೂಲ್ ಗಳಿಂದ ರಿಟೇಲ್ ಇನ್ವೆಸ್ಟರ್ಸ್ ಗಳನ್ನ ನಿಮ್ಮ ಹಣವನ್ನ ಉಳಿಸಲು ಪ್ರಯತ್ನ ಮಾಡುತ್ತೆ. ಆದ್ರೆ ನೀವು ಎಜುಕೇಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ಹಣವನ್ನ ಯಾರಿಂದಲೂ ಸೇವ್ ಮಾಡಲು ಆಗೋದಿಲ್ಲ. ಇವತ್ತಿನ ಈ ವಿಡಿಯೋನಲ್ಲಿ ಹೌ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅನ್ನೋದನ್ನ ನೋಡೋಣ. ನೀವು ಇನ್ನೊರ್ಗು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೆಬಿ ಚೇರ್ಮನ್ ಅವರು ರೀಸೆಂಟ್ಲಿ ನಾವು 1 ಲಕ್ಷಕ್ಕಿಂತಲೂ ಅಧಿಕ ಸ್ಕ್ಯಾಮ್ ಮತ್ತು ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ ಇರುವ ಪೋಸ್ಟ್ ಗಳನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಾದ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಟ್ವಿಟರ್ ಮತ್ತು ಮುಂತಾದ ಆಪ್ ಗಳಲ್ಲಿ ನಾವು ಐಡೆಂಟಿಫೈ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ ಫೇಕ್ ಟ್ರೇಡಿಂಗ್ ಆಪ್, ಫೇಕ್ ಇನ್ಫ್ಲೂಯೆನ್ಸರ್, ಫೇಕ್ ಅಡ್ವೈಸರ್ ಅಂಡ್ ರಿಜಿಸ್ಟರ್ಡ್ ಬ್ರೋಕರ್ ಇವುಗಳನ್ನು ಕೂಡ ಪತ್ತೆ ಹಚ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಒಂದನ್ನ ನೆನಪಿಡಿ, ಯಾರಾದ್ರೂ ಲೆಜಿಟಿಮೇಟ್ ಅಡ್ವೈಸರ್ ಇದ್ರೆ ಮ್ಯೂಚುವಲ್ ಫಂಡ್, ಸ್ಟಾಕ್, ಶೇರ್ ಮಾರ್ಕೆಟ್ ಇದು ಫಿಕ್ಸ್ಡ್ ರಿಟರ್ನ್ ಕೊಡುತ್ತೆ ಅಂತ ಹೇಳಲ್ಲ. ಇನ್ ಕೇಸ್ ನಿಮ್ಗೆ ಯಾರಾದ್ರೂ ಫಿಕ್ಸ್ಡ್ ರಿಟರ್ನ್ ಕೊಡುತ್ತೆ ಅಂತ ಹೇಳ್ತಾ ಇದ್ರೆ ಅವರು ನಿಜವಾದ ಫಿನಾನ್ಷಿಯಲ್ ಅಡ್ವೈಸರ್ ಅಲ್ವೇ ಅಲ್ಲ. ಸೆಬಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳ ಜೊತೆ ಸೇರಿ ಕೊಲಾಬರೇಟಿವ್ಲಿ ಕೆಲಸ ಮಾಡ್ತಾ ಇದೆ. ಸಾವಿರಾರು ಅಕೌಂಟ್ಗಳು, ಲಕ್ಷಾಂತರ ಪೋಸ್ಟ್ ಗಳನ್ನ ಡಿಲೀಟ್ ಮಾಡುವ ಕೆಲಸವನ್ನ ಮಾಡ್ತಾ ಇದೆ. ಅದರ ಜೊತೆ ಅನ್ರಿಜಿಸ್ಟರ್ಡ್ ಇನ್ಫ್ಲೂಯೆನ್ಸರ್, ಅನ್ರಿಜಿಸ್ಟರ್ಡ್ ಬ್ರೋಕರ್ಸ್ ಮತ್ತು ಅವರ VIP ಗ್ರೂಪ್ ಗಳನ್ನ ಕೂಡ ಪತ್ತೆ ಹಚ್ತಾ ಇದ್ದಾರೆ. ಸೆಬಿ ಈ ಆಕ್ಷನ್ ಯಾಕೆ ತಗೊಳ್ತಿದೆ ಅಂತ ನೋಡೋದಾದ್ರೆ, ದಿನದಿಂದ ದಿನಕ್ಕೆ ರಿಟೇಲ್ ಇನ್ವೆಸ್ಟರ್ಸ್ ಅವರ ಪಾರ್ಟಿಸಿಪೇಷನ್ ಶೇರ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಸ್ಕ್ಯಾಮ್ ಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಸೆಬಿಯ ಸ್ಟಡಿಯ ಪ್ರಕಾರ 62% ನಷ್ಟು ಜನ ಇನ್ಫ್ಲೂಯೆನ್ಸರ್ ಗಳ ಅಡ್ವೈಸ್ ಅನ್ನ ಬ್ಲೈಂಡ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿಗಳನ್ನ ಕಳ್ಕೊಂಡು ದಿನದಿಂದ ದಿನಕ್ಕೆ ನಷ್ಟವನ್ನ ಅನುಭವಿಸುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಿಟೇಲ್ ಇನ್ವೆಸ್ಟರ್ ಗಳನ್ನ ಸೇಫ್ ಮಾಡಲು ಸೆಬಿ 2026ರಲ್ಲಿ ಹೊಸ ಟೂಲ್ ಗಳ ಮೂಲಕ ಪ್ರಯತ್ನ ಪಡುತ್ತಿದೆ. ವ್ಯಾಲಿಡೇಟ್ UPI ಹ್ಯಾಂಡಲ್. ರಿಜಿಸ್ಟರ್ ಆಗಿರುವ ಸಂಸ್ಥೆಗಳಿಗೆ, ಬ್ರೋಕರ್ಸ್ ಗಳಿಗೆ, ಅಡ್ವೈಸರ್ ಗಳಿಗೆ, ಇನ್ಫ್ಲೂಯೆನ್ಸರ್ ಗಳಿಗೆ ಸೆಬಿ ಸ್ಪೆಷಲ್ ಆಗಿ ವ್ಯಾಲಿಡೇಟ್ ಆಗಿರುವ UPI ID ಗಳನ್ನ ಕೊಡುತ್ತಿದ್ದು, ನೀವು ಯಾರಾದ್ರೂ ಜೊತೆ ವ್ಯವಹಾರವನ್ನ ಮಾಡ್ತಾ ಇದ್ರೆ, ಸರ್ವಿಸ್ ಅನ್ನ ತಗೊಳ್ತಾ ಇದ್ರೆ, ಅವರಿಗೆ ಹಣವನ್ನ ಪಾವತಿ ಮಾಡ್ತಾ ಇದ್ರೆ ಅವರ ಹತ್ರ ಇರುವ UPI ID ಯನ್ನ ವ್ಯಾಲಿಡೇಟ್ ಮಾಡಿಕೊಳ್ಳಿ. ಸೆಬಿ ಚೆಕ್ ವೆರಿಫಿಕೇಶನ್ ಟೂಲ್. ನೀವು ಯಾವ್ದಾದ್ರು ಆಪ್ ನ ಯೂಸ್ ಮಾಡ್ತಾ ಇದ್ರೆ, ಯಾರ ಹತ್ರ ಸರ್ವಿಸ್ ಅನ್ನ ತಗೊಳ್ತಾ ಇದ್ರೆ, ಅವರು ಅಡ್ವೈಸರ್ ಆಗಿರ್ಬೋದು, ಅನಲಿಸ್ಟ್ ಆಗಿರ್ಬೋದು, ಟ್ರೇಡಿಂಗ್ ಆಪ್ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಅವರು ಸೆಬಿ ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಆಗಿದಾರಾ ಇಲ್ವಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ. ಟ್ರಿಕ್ಕರ್ ಇನ್ಫ್ಲೂಯೆನ್ಸರ್ ರೂಲ್ಸ್. ಅನ್ರಿಜಿಸ್ಟರ್ಡ್ ಇನ್ಫ್ಲೂಯೆನ್ಸರ್ ಗಳು, ಅಡ್ವೈಸರ್ಗಳು ಸ್ಟಾಕ್ ಟಿಪ್ಸ್ ಗಳನ್ನ ಕೊಡಲು ಬರುವುದಿಲ್ಲ. ಎಜುಕೇಶನ್ ಅನ್ನುವ ನೆಪದಲ್ಲಿ ಹಳೆ ಚಾರ್ಟ್ ಗಳನ್ನ ಯೂಸ್ ಮಾಡಿ ಶೇರ್ ಮಾರ್ಕೆಟ್ ಇರುವ ಚಾರ್ಟ್ ಗಳನ್ನ ತೋರಿಸಿ ನಿಮಗೆ ಯಾರಾದ್ರೂ ಎಜುಕೇಶನ್ ಅನ್ನುವ ರೂಪದಲ್ಲಿ ಸ್ಟಾಕ್ ಟಿಪ್ಸ್ ಗಳನ್ನ ಕೊಡ್ತಾ ಇದ್ರೆ, ಸೆಬಿಯ ರೂಲ್ಸ್ ಗಳನ್ನ ವೈಲೇಟ್ ಮಾಡ್ತಾ ಇದ್ರೆ ಅವರ ವಿರುದ್ಧ ಸೆಬಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಎಕ್ಸ್ಪಾಂಡ್ ಅವೇರ್ನೆಸ್ ಅಂಡ್ ಮಾನಿಟರಿಂಗ್. AI ಯೂಸ್ ಮಾಡಿಕೊಂಡು ಪ್ರೋ ಆಕ್ಟಿವ್ಲಿ ಸ್ಕ್ಯಾಮ್ ಗಳನ್ನ ಮಾನಿಟರ್ ಮಾಡುತ್ತೆ. ಅದರ ಜೊತೆ ಕಂಪ್ಲೇಂಟ್ ಗಳನ್ನ ಈಸಿಲಿ ಆದಷ್ಟು ಬೇಗನೆ ಸಾಲ್ವ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಸೆಬಿ ತನ್ನ ಪ್ರಯತ್ನವನ್ನ ತಾನು ಮಾಡುತ್ತೆ. ಆದ್ರೆ ನೀವು ಎಜುಕೇಟ್ ಆಗ್ಲಿಲ್ಲ ಅಂತ ಅಂದ್ರೆ, ನೀವು ಈ ಸ್ಕ್ಯಾಮ್ ಗಳಿಗೆ ಪದೇ ಪದೇ ಬಲಿ ಆದ್ರೆ, ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳಿಲ್ಲ ಅಂತ ಅಂದ್ರೆ ನಿಮ್ಮ ಹಣವನ್ನ ಯಾರಿಂದಲೂ ಪ್ರೊಟೆಕ್ಟ್ ಮಾಡಲು ಆಗುವುದಿಲ್ಲ. ಸ್ಕ್ಯಾಮ್ ಆಗಬಹುದಾದಂತಹ ರೆಡ್ ಫ್ಲಾಗ್ ಗಳನ್ನ ನೀವೇ ಗಮನಿಸಬೇಕಾಗತ್ತೆ. ನಿಮಗೆ ಯಾರಾದ್ರೂ ಗ್ಯಾರಂಟಿ ಮತ್ತು ರಿಸ್ಕ್ ಫ್ರೀ ರಿಟರ್ನ್ ಗಳನ್ನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ರೆ, ಕೇವಲ ಲಿಮಿಟೆಡ್ ಸೀಟ್ಸ್ ಅವೈಲೇಬಲ್ ಇದೆ, ಸರ್ಕಾರದ ಸ್ಕೀಮ್ ಇದೆ, ಯಾರಿಗೂ ಹೇಳಬೇಡಿ, ಇದು ನಿಮಗೆ ಮಾತ್ರ ಅಂತ ನಿಮ್ಮಲ್ಲಿ ಏನಾದ್ರೂ ಅರ್ಜೆನ್ಸಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ, ವಾಟ್ಸಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮತ್ತು ಮುಂತಾದ ಸೋಷಿಯಲ್ ಮೀಡಿಯಾ ಆಪ್ ಗಳಲ್ಲಿ ನಿಮಗೆ ಏನಾದ್ರು ಸ್ಟಾಕ್ ಟಿಪ್ಸ್ ಗಳನ್ನ ಕೊಡ್ತಾ ಇದ್ರೆ, ಯಾವುದೇ ವ್ಯಾಲಿಡ್ ರಿಜಿಸ್ಟ್ರೇಷನ್ ಇಲ್ಲದೆ ನಿಮ್ಮ ಹತ್ರ ಪೇಮೆಂಟ್ ಅನ್ನ ಕೇಳ್ತಾ ಇದ್ರೆ, ಇವೆಲ್ಲವೂ 100% ಸ್ಕ್ಯಾಮ್ ಆಗತ್ತೆ ಅನ್ನೋದನ್ನ ನೆನಪಿಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.